ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ ಗೋಲ್ಡನ್ ಕ್ವೀನ್. ಸ್ಯಾಂಡಲ್ವುಡ್ಗೆ ಗೋಲ್ಡನ್ ಕ್ವೀನ್ ಕಮ್ ಬ್ಯಾಕ್ ಹೇಳ್ತಾ ಇದ್ದಾರೆ. ಅಂದರೆ ಅವರು ಈಗಾಗಲೇ 2 ಸ್ಟೋರಿಗಳನ್ನು ಕೇಳಿದ್ದಾರೆ ಅಂತೆ. ಅವರು ಇವಾಗ ಆ 2 ಸ್ಟೋರಿಗಳನ್ನು ಅಂದರೆ ಸ್ಕ್ರಿಪ್ಟನ್ನು ಕೇಳಿಬಿಟ್ಟಿದ್ದಾರೆ. ಅದು ಇಷ್ಟ ಆದ ತಕ್ಷಣ ನಾನು ಸಿನಿಮಾಗೆ ಬರ್ತೀನಾ ಇಲ್ವಾ ಅಂತ ಹೇಳ್ತೀನಿ ಅಂತ ಹೇಳಿ ಅವರೇ ಖುದ್ದಾಗಿ ಹೇಳ್ಕೊಂಡಿದ್ದಾರೆ. ಅಂದರೆ ಅವರು ಮೊದಲ ಸಿನಿಮಾ ಚೆಲುವಿನ ಚಿತ್ತಾರದ ಮೂಲಕ ಈ ಒಂದು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ರು ಅಂತಲೇ ಹೇಳ್ಬೋದು. ಅಂದರೆ ನಾಯಕಿ ನಟಿಯಾಗಿ. ಅದಕ್ಕಿಂತ ಮೊದಲು ಚಿಕ್ಕ ವಯಸ್ಸಿನಲ್ಲಿ ತುಂಬ ಮೂವಿಗಳನ್ನು ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದಿದ್ರು. ಆಮೇಲೆ ಚೆಲುವಿನ ಚಿತ್ತಾರದಲ್ಲಿ ನಾಯಕಿ ನಟಿ ಆಗಿಬಿಟ್ಟು ಎಲ್ಲರ ಒಂದು ಪ್ರೀತಿಗೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಹೊಂದಿದ್ದಾರೆ ಅಂತಲೇ ಹೇಳ್ಬೋದು. ಇವಾಗ ಇವರು 2017ರಲ್ಲಿ ಅಂದರೆ ಮಾಸ್ತಿ ಗುಡಿ ಮತ್ತು ಆಮೇಲೆ ಮುಗುಳು ನಗೆ ಸಿನಿಮಾ ಮಾಡಿಬಿಟ್ಟು ಈ 2 ಸಿನಿಮಾದಲ್ಲಿ ಕಾಣಿಸಿಕೊಂಡು ಆಮೇಲೆ ಮದುವೆ ಆಗಿ ಈ ಒಂದು ಸಿನಿಮಾ ರಂಗದಿಂದ ದೂರ ಉಳಿದ ಮೇಲೆ ಇವಾಗ ಮತ್ತೆ ಅವರು ಸಿನಿಮಾ ರಂಗಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ. ಅವರ ಅಭಿಮಾನಿಗಳಿಗಂತೂ ಇದು ತುಂಬಾ ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 8 ವರ್ಷಗಳ ನಂತರ ಈಗ ಸಿನಿಮಾ ರಂಗಕ್ಕೆ ಮತ್ತೆ ಬರ್ತಾ ಇದ್ದಾರೆ ಅಲ್ವಾ. ಹಾಗಾಗಿ ಎಷ್ಟೋ ಅಭಿಮಾನಿಗಳಿಗೇನೋ ಬೇರೆಯವ್ರಿಗೂ ಕೂಡ ಈ ಒಂದು ವಿಚಾರ ಕೇಳಿ ಖುಷಿ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವರ ಒಂದು ಆಕ್ಟಿಂಗ್ ಆಗಲಿ, ಅವರು ಎಲ್ರಿಗೂ ನಗಿಸೋದಾಗ್ಲಿ, ಅವರನ್ನ ಆಕ್ಟಿಂಗ್ ಮುಖಾಂತರನೇ ಎಷ್ಟೊಂದು ಜನಕ್ಕೆ ನಗಿಸ್ತಾರೆ. ನಿಮಗೆ ಗೊತ್ತಿದೆ ಅಲ್ವಾ, ಈಗಾಗಲೇ ಅವ್ರು ಎಷ್ಟೊಂದು ಮೂವಿಗಳಲ್ಲಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ತುಂಬ ನಗಿಸ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಒಂಥರ ಕಾಮಿಡಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅವರು ಆರಿಸ್ಕೊಳ್ಳುವಂತಹ ನಾಯಕಿ ಆಗಿರುವಂತಹ ಒಂದು ಪಾತ್ರಗಳು ಕೂಡ ತುಂಬ ಚೆನ್ನಾಗಿರ್ತವೆ ಅಂತಲೇ ಹೇಳ್ಬೋದು. ಎಷ್ಟೋ ಜನಕ್ಕೆ ಅವರು ತುಂಬಾ ಇಷ್ಟ ಅಂತ ಹೇಳ್ಬೋದು. ಅವರ ಅಭಿಮಾನಿಗಳಿಗಂತೂ ಇದು ಖುಷಿಯ ಸುದ್ದಿ ಅಂತಲೇ ಹೇಳ್ಬೋದು. ಸಿಹಿ ತಿಂದಷ್ಟೇ ಖುಷಿಯಾಗಿದೆ ಅಂತಲೇ ಹೇಳ್ಬೋದು. ಸೊ ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.